ವಂದೇ ಭಾರತ ತುಂಬಾ ಅನುಕೂಲ ಐತಿ. ಟ್ರೈನ್ ನಮಗೆ ಬೇಗನೆ ಹೋಗುತ್ತೆ, ಎಲ್ಲ ರೀತಿಯಿಂದ ಕನ್ವೀನಿಯಂಟ್ ಅದ. Train is really beautiful. Reached in time. It was very fast. Food was really delicious. I am satisfied with the Vande Bharat. ಉತ್ತಮ ಭವಿಷ್ಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅರೆ ಇದ್ಯಾವುದಪ್ಪ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ಕೊಂಡ್ರಾ? ಹಾಗಿದ್ದಲ್ಲಿ ನಿಮ್ಮ ಊಹೆ ತಪ್ಪು. ಇದು ಏರ್ಪೋರ್ಟ್ ಅಲ್ಲ, ಬೆಂಗಳೂರಿನಲ್ಲಿರೋ ಅತ್ಯದ್ಭುತ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣ. ಇದು ಯಾವ ಏರ್ಪೋರ್ಟ್ಗೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿದೆ. ಭಾರತದಲ್ಲಿ ಅತಿ ಹೆಚ್ಚಿನ ಕಾಫಿ ಬೆಳೆಯುವ ರಾಜ್ಯ ಅಂದ್ರೆ ಅದು ಕರ್ನಾಟಕ. ಊಹೆಗೂ ನಿಲುಕದ ಪ್ರಕೃತಿ ಸೌಂದರ್ಯವನ್ನ ಹೊಂದಿರುವ ರಾಜ್ಯ. ಅದರಲ್ಲೂ ಗೋವಾ ಕರ್ನಾಟಕದ ಮಧ್ಯೆ ಇರೋ ಈ ರೈಲ್ವೆ ಮಾರ್ಗ ಒಮ್ಮೆ ಸ್ವರ್ಗದ ಅನುಭವವನ್ನ ಕೊಡುತ್ತೆ. ಸುರಂಗಗಳ ಒಳಗೆ ಹಾದು ಹೋಗೋ ರೈಲು, ಭಾರತದ ಅತ್ಯಂತ ಸುಂದರ ಜಲಪಾತ ದೂದ್ ಸಾಗರ್ ರೌದ್ರ ರಮಣೀಯ ದೃಶ್ಯಗಳನ್ನ ವೀಕ್ಷಿಸೋಕೆ ನಮ್ಮ ರೈಲ್ವೆ ಸಹಾಯ ಮಾಡಿದೆ. ಇನ್ನೊಂದು ಅತ್ಯದ್ಭುತ ಅನುಭವ ಪಡೆಯಬೇಕು ಅನ್ನೋರು ಬೆಂಗಳೂರು ಮಂಗಳೂರು ವಿಸ್ಟಾಡೋಮ್ ರೈಲಿನಲ್ಲಿ ಒಮ್ಮೆ ಪ್ರಯಾಣ ಮಾಡಲೇಬೇಕು. ಇದು ತಮ್ಮ ಜೀವಿತಾವಧಿಯಲ್ಲೇ ಎಂದೂ ನೋಡಿರದ ಪ್ರಕೃತಿಯ ಸೊಬಗನ್ನ ಉಣಬಡಿಸುತ್ತೆ. ಹಚ್ಚ ಹಸಿರು ಸುಂದರವಾದ ಪಶ್ಚಿಮ ಘಟ್ಟಗಳ ಸೌಂದರ್ಯ ನಿಮ್ಮನ್ನ ಮಂತ್ರ ಮುಗ್ಧಗೊಳಿಸುತ್ತೆ. ಈ ವಿಸ್ಟಾಡೋಮ್ ರೈಲು ಜನರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಐಷಾರಾಮಿ ರೈಲಿನ ಪ್ರಯಾಣದ ಅನುಭವವನ್ನು ನೀಡುತ್ತೆ. ನೆಕ್ಸ್ಟ್ ಬರುವಂತ ಸ್ಟೇಷನ್ಗಳಲ್ಲಿ ಪ್ರಕೃತಿಯ ಅತ್ಯಂತ ರಮಣೀಯ ದೃಶ್ಯಗಳನ್ನು ನೋಡ್ಲಿಕ್ಕೆ ನಾನು ಕಾತರನಾಗಿದ್ದೇನೆ. ನಿಜವಾಗಿಯೂ ಇಲ್ಲಿ ಬರುವಂತ ವೆಸ್ಟರ್ನ್ ಘಾಟ್ಸ್ ದೃಶ್ಯಗಳು ಅತ್ಯಂತ ಸುಂದರವಾಗಿರುತ್ತವೆ. ಅದು ಕೂಡ ನಾವು ಮಳೆಗಾಲದಲ್ಲಿ ಪ್ರವಾಸ ಮಾಡಿದ್ರೆ ಪ್ರತಿಯೊಂದು ಜಾಗದಲ್ಲೂ ಕೂಡ ಮಳೆಯ ನೀರಿನ ಜರಿಗಳು ಹರಿತಾ ಇರುತ್ತೆ. ವಿಸ್ಟಾಡೋಮು ತುಂಬಾ ತಣ್ಣಗೆ ತಂಪಾಗಿ ಮನಸ್ಸಿಗೆ ಆಹ್ಲಾದಕರವಾಗಿದೆ. ನಾವು ಈ ಪ್ರಯಾಣನ ನಾವು ತುಂಬಾ ಸಂತೋಷ ಪಟ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಈ ರೀತಿ ಹೋಗೋದ್ರಿಂದ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಪ್ರೇಕ್ಷಣೀಯ ಸ್ಥಳಗಳು ಅದನ್ನೆಲ್ಲ ನಾವು ನೋಡ್ಬೋದು. ಕರ್ನಾಟಕದ ರೈಲ್ವೆ ಕ್ರಾಂತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ಹಳಿಗಳು ಕೇವಲ ಸಾರಿಗೆಗೆ ಸಹಕಾರಿಯಾಗಿಲ್ಲ, ಇವು ಮಹಾ ಪರಿವರ್ತನೆಗೆ ಸಾಕ್ಷಿಯಾಗಿವೆ. ಹೌದು, ಒಮ್ಮೆ ಹಾಗೆ ಯೋಚಿಸಿ ಪಶ್ಚಿಮ ಘಟ್ಟಗಳ ನಡುವೆ ಪ್ರಯಾಣ ಮಾಡಬಹುದು. ಒಂದೇ ಗಂಟೆಯಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಹೋಗಬಹುದು. ಅಷ್ಟೇ ಯಾಕೆ, ಕೇವಲ 7 ಗಂಟೆಯಲ್ಲಿ ಮುಂಬೈಗೆ ತಲುಪಬಹುದು. ಇದು ಸಾಧ್ಯವಾಗಿರೋದು ವಂದೇ ಭಾರತ್ ರೈಲಿನಿಂದಾಗಿ. ಇದು ಕರ್ನಾಟಕದಲ್ಲಿ ಬದಲಾಗುತ್ತಿರುವ ಚಿತ್ರಣಕ್ಕೆ ಸಾಕ್ಷಿ. ಈ ಹಿಂದೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕಕ್ಕೆ ಕೇವಲ ಸೀಮಿತ ರೈಲ್ವೆ ಸಂಪರ್ಕವನ್ನು ಹೊಂದಿತ್ತು. ಆದರೆ ಕೇಂದ್ರ ಸರ್ಕಾರದ ದೂರದೃಷ್ಟಿಯ ಫಲವಾಗಿ ಈ ಪ್ರದೇಶಗಳಿಗೂ ಉತ್ತಮ ರೈಲ್ವೆ ನೆಟ್ವರ್ಕ್ ನಿರ್ಮಾಣವಾಗಿದೆ. ಬಳ್ಳಾರಿ, ಘಟಪ್ರಭಾ, ಗೋಕಾಕ್, ಬೀದರ್, ಮಂಗಳೂರು ಜಂಕ್ಷನ್, ಹರಿಹರ ಹೀಗೆ ಅನೇಕ ರೈಲ್ವೆ ನಿಲ್ದಾಣಗಳು ನವೀಕರಣಗೊಂಡಿವೆ. ಅಷ್ಟೇ ಅಲ್ಲ, ಜನರಿಗೆ ತಡೆರಹಿತ, ಕೈಗೆಟುಕುವ ದರದ ಪ್ರಯಾಣದ ಗ್ಯಾರಂಟಿಯನ್ನ ಕೊಡ್ತಾ ಇವೆ. ಕೇವಲ ವೇಗ ಅಷ್ಟೇ ಅಲ್ಲ, ಕರ್ನಾಟಕದ ಜನತೆಗೆ ಉತ್ತಮ ಅನುಕೂಲಕರ ಪ್ರಯಾಣವನ್ನ ನಮ್ಮ ರೈಲ್ವೆ ನೀಡ್ತಾ ಇದೆ. ಕರ್ನಾಟಕ ಈಗ 5 ವಂದೇ ಭಾರತ್ ರೈಲನ್ನ ಹೊಂದಿದೆ. ಈ ಮೂಲಕ ಅತ್ಯುತ್ತಮ ಪ್ರಯಾಣಕ್ಕೆ ಅನುಕೂಲವಾಗಿದೆ. ಈ ರೈಲ್ವೆ ಕೇವಲ ಜನರ ಪ್ರಯಾಣಕ್ಕೆ ಮಾತ್ರ ಅಲ್ಲ, ವ್ಯಾಪಾರ ವ್ಯವಹಾರಕ್ಕೂ ಬೆನ್ನೆಲುಬಾಗಿದೆ. ನೂತನ ನವೀಕರಿಸಿದ ರೈಲು ಮಾರ್ಗಗಳು ವೇಗವಾಗಿ ಸರಕು ಸಾಗಾಟಕ್ಕೆ ಸಹಾಯವಾಗಿದ್ದು ಆರ್ಥಿಕ ಪ್ರಗತಿಗೂ ವೇಗ ನೀಡ್ತಾ ಇವೆ. ಕಡಿಮೆ ವೆಚ್ಚದಲ್ಲೇ ರೈತರು ತಮ್ಮ ಉತ್ಪನ್ನಗಳನ್ನ ಮಾರುಕಟ್ಟೆಗಳಿಗೆ ಸಾಗಾಟ ಮಾಡಿ ಉತ್ತಮ ಬೆಲೆಯನ್ನ ಪಡೀತಿದ್ದಾರೆ. ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಹಳ್ಳಿ ಒಳಗೆ ಇದ್ಕೊಂಡನ ನಾವು ಬೆಂಗಳೂರಿಗೆ ಹೋಗಿ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲರೂ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಟ್ರೆ ಅಲ್ಲಿನೂ ಫಜೀತಿ, ಇಲ್ಲಿನೂ ತ್ರಾಸ ಆಗ್ತೈತಿ. ಅದು ನೋಡಿದ್ರೆ ಒಂದು ರೀತಿ ಇದು ಹೋಗಿ ಬರೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ರೀತಿಯಿಂದನೂ ಒಳ್ಳೆಯದು. ಇದೇ ರೀತಿ ಪ್ರತಿ ತಾಲೂಕಾ ಪ್ಲೇಸಿಗಾದ್ರೆ ಇನ್ನೂ ಅನುಕೂಲ ಆಗುತ್ತೆ. ಸೊ ಮುಂದಿನ ಬರೋ ದಿನಗಳಲ್ಲಿ ಮೋದಿಯವ್ರು ಮಾಡ್ತಾರ ಅನ್ನೋ ನಂಬಿಕೆ ನಮಗಿದೆ. ಈ ಬದಲಾವಣೆ ಕೇವಲ ಮೂಲಭೂತ ಸೌಕರ್ಯಗಳನ್ನ ಮಾತ್ರವಲ್ಲ, ಇದು ಜನರ ಸಬಲೀಕರಣಕ್ಕೂ ಸಹಾಯ ಮಾಡ್ತಾ ಇದೆ. ಉದ್ಯೋಗದ ಸೃಷ್ಟಿ, ಮಾಲೀಕತ್ವದ ಗುಣವನ್ನ ಬೆಳೆಸ್ತಾ ಇದೆ. ಮಾನ್ಯ ಪ್ರಧಾನಿ ಮೋದಿ ಅವರ ಅಮೃತ್ ಭಾರತ್ ಸ್ಟೇಷನ್ ಯೋಜನೆ ಅಡಿ ಕರ್ನಾಟಕದಲ್ಲಿ ಒಟ್ಟು 13 ರೈಲ್ವೆ ನಿಲ್ದಾಣಗಳ ನವೀಕರಣ ಮಾಡಲಾಗಿದೆ. ಇಲ್ಲಿ ಕೇಳಿ, ಈ ಪ್ರಯಾಣ ಇಲ್ಲಿಗೆ ಮುಗಿದಿಲ್ಲ. ಬೀದರ್ನಿಂದ ಕಲಬುರಗಿಗೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಮಾರ್ಗದಂತೆ
ಹಿಂದುಳಿದ ಪ್ರದೇಶಗಳಿಗೆ ಮೀಸಲು ಸರಕು ಸಾಗಣೆ ಕಾರಿಡಾರ್ಗಳ ಮೂಲಕ ವ್ಯಾಪಾರ ಸರಕು ಸಾಗಣೆಗೆ ಉತ್ತೇಜನ ನೀಡ್ತಾ ಇದೆ. ಈ ರೈಲ್ವೆ ಕ್ರಾಂತಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಭಾಗಿತ್ವದ ಜೊತೆಗೆ ಖಾಸಗಿ ಹೂಡಿಕೆದಾರರು ಕೈಜೋಡಿಸಿದ್ದರಿಂದ ಸಹಕಾರಗೊಂಡಿದೆ. ಇದು ಕರ್ನಾಟಕದಲ್ಲಿ ಆಧುನಿಕ ಅಂತಾರಾಷ್ಟ್ರೀಯ ಮಟ್ಟದ ರೈಲ್ವೆ ಜಾಲವನ್ನ ಹೊಂದುವಂತಾಗಿದೆ. ಕರ್ನಾಟಕದ ಭವಿಷ್ಯ ಆಕಾಶದತ್ತ ಮುಖ ಮಾಡಿದ್ದು ರೈಲ್ವೆ ಹಳಿಗಳು ಉತ್ತಮ ನಾಳೆಗಳಿಗೆ ಮೆಟ್ಟಿಲುಗಳಾಗಿವೆ. ಮೊದಲು ಹೀಗಿರಲಿಲ್ಲ. ಅನೇಕ ವರ್ಷಗಳಿಂದ ದಕ್ಷಿಣದ ರಾಜ್ಯದಲ್ಲಿ ರೈಲ್ವೆಯನ್ನ ನಿರ್ಲಕ್ಷ್ಯ ಮಾಡಲಾಗಿತ್ತು. ಆದ್ರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕದ ಮೇಲೆ ವಿಶೇಷ ಕಾಳಜಿ ಹಾಗೂ ಗಮನ ಕೊಡ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಅಂದ್ರೆ ಈವರೆಗೆ ಎಲ್ಲ ರೈಲ್ವೆ ಯೋಜನೆ ಸೇರಿ 7,542 ಕೋಟಿ ರೂಪಾಯಿಗಳ ಮೊತ್ತವನ್ನ ಕರ್ನಾಟಕ ಕೇಂದ್ರ ಬಜೆಟ್ ಮೂಲಕ ಪಡೆದುಕೊಂಡಿದೆ. ಈ ಬದಲಾವಣೆ ಉತ್ತಮ ಪ್ರಯಾಣ, ಅತ್ಯುತ್ತಮ ಸೌಕರ್ಯ ಭಾರತದ ಹೃದಯ ಭಾಗದಲ್ಲಿ ಹೊಸ ಯುಗಕ್ಕೆ ಬುನಾದಿಯಾಗಿದೆ. ಆ್ಯಕ್ಚುಲಿ ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಿಯವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಏಕೆಂದರೆ ಈಗ 5 hours ಒಳಗೆ ನಾವು ಬೆಂಗಳೂರು ರೀಚ್ ಆಗ್ತೀವಿ. ಇನ್ ಟೈಮ್ ನಾವು ಸಂಡೇ ಇರಲಿ ಸ್ಯಾಟರ್ಡೇ ಇರಲಿ 1 day ನಾವು ಹೋಗಿ ಸ್ಪೆಂಡ್ ಮಾಡಿ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಂಡು ಬರಬಹುದು. ಬಿಸ್ನೆಸ್ ಮಾಡೋರಿಗೂ ಎಲ್ಲರಿಗೂ ಒಳ್ಳೇದಂತ ನನಗೆ ಅನ್ನಿಸ್ತಾ ಇದೆ. ಏಜ್ ಆದವ್ರಿಗೆ ಲಿಫ್ಟ್ ಕೂಡ ಇದೆ. ಟೈಮಿಗೆ ಟ್ರೈನ್ ಇನ್ ಟೈಮಲ್ಲಿ ಬರುತ್ತೆ. ಕ್ಲೀನ್ ಇದೆ. 24 hours ಪೌರ ಕಾರ್ಮಿಕರು ಇಲ್ಲಿ ಕಂಟಿನ್ಯೂಸ್ ಆಗಿ ಸ್ವಚ್ಛತೆ ಮಾಡ್ತಾನೆ ಇರ್ತಾರೆ. ನಾವು ಯಾವಾಗಲೂ ಬರ್ತಾನೆ ಇರ್ತೀವಿ. ಚೆನ್ನಾಗಿದೆ. ವಯಸ್ಸಾದವರಿಗೆಲ್ಲ ರೆಸ್ಟ್ ರೂಮ್ಸ್ ಎಲ್ಲ ಇದೆ. ಲೇಡೀಸಿಗೆ ಸೇಫ್ಟಿ ಇದೆ. ಲೇಡೀಸಿಗೆ ಅಂತಲೇ ಸಪ್ರೇಟ್ ಕೋಚ್ ಮಾಡಿದ್ದಾರೆ ರೆಸ್ಟ್ರಿಗೆ ಅಂತ. ಆಮೇಲೆ ಟಾಯ್ಲೆಟ್ಸ್ ಎಲ್ಲ ಚೆನ್ನಾಗಿದೆ. ನೀರಿನ ವ್ಯವಸ್ಥೆನೂ ಕೂಡ ಚೆನ್ನಾಗಿ ಮಾಡಿದ್ದಾರೆ.